ರಾಜ್ಯದಲ್ಲಿ ತಲೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ನ ಬರ ಇದೆಯಲ್ಲ, ಆಸ್ಪತ್ರೆಗಳಲ್ಲಿ ಕ್ಯಾಂಟೀನ್ಗಳಿಗೂ ಕೂಡ ತಟ್ಟಿದೆ. ಕ್ಯಾಂಟೀನ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಈಗ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ ಸಿಲಿಂಡರ್ ಬಿಸಿ. ಕಲಬುರಗಿಯ ಜಿಮ್ಸ್ನ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಕ್ಯಾಂಟೀನ್ ಸಿಬ್ಬಂದಿ ಪರದಾಟ ಪಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಕಟ್ಟಿಗೆ ಒಲೆಯಲ್ಲೇ ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಇಡ್ಲಿ, ಪೂರಿ, ದೋಸೆ ಕ್ಯಾನ್ಸಲ್ ಮಾಡಿದ್ದಾರೆ ಸಿಬ್ಬಂದಿ. ರೋಗಿಗಳು ಇಡ್ಲಿ ಕೇಳಿದ್ರು ಕೂಡ ಕೊಡಲು ಆಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಇಡ್ಲಿ ಬೇಯಿಸೋದಕ್ಕೆ ಗ್ಯಾಸ್ ಬೇಕಲ್ಲ, ಬೆಂಕಿ ಬೇಕಲ್ಲ, ಗ್ಯಾಸ್ ಇಲ್ಲ. ಆಸ್ಪತ್ರೆ ಒಳಗೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡಕ್ ಆಗಲ್ಲ. ಹೀಗೆಲ್ಲ ಇರುವಾಗ ಬಹಳ ಸಂಕಷ್ಟದಲ್ಲಿದ್ದಾರೆ. ಕಲಬುರಗಿಯ ಜಿಮ್ಸ್ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಇಂದಿರಾ ಕ್ಯಾಂಟೀನ್ಗಳಿಗೂ ತಟ್ಟಿರುವಂತದ್ದು. ಕಲಬುರಗಿಯ 8 ಇಂದಿರಾ ಕ್ಯಾಂಟೀನ್ಗಳಿಗೆ ಇದೀಗ ಸಿಲಿಂಡರ್ ಸಿಗದೆ ಅಡಿಗೆ ಮಾಡೋದಕ್ಕೆ ಅಲ್ಲಿರುವಂತಹ ಸಿಬ್ಬಂದಿಗಳು ಪರದಾಟ ನಡೆಸಿರುವಂತಹ ಒಂದು ಪ್ರಸಂಗ ನಡೆದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನ ಅಡಿಗೆ ಮನೆಯಲ್ಲಿರುವಂತದ್ದು. ಇಲ್ಲಿ ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಗಳು ಏನು ಆ ಒಂದು ಕಟ್ಟಿಗೆಯಿಂದ ಅಡಿಗೆ ತಯಾರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲೇ ಪಕ್ಕದಲ್ಲೇ ಜಿಮ್ಸ್ ಹಾಸ್ಪಿಟಲ್ನ ಇಂದಿರಾ ಕ್ಯಾಂಟೀನ್ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಸೇರಿ ಒಟ್ಟು 8 ಆ ಇಂದಿರಾ ಕ್ಯಾಂಟೀನ್ಗಳಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನ ಅಡುಗೆ ಮನೆಯಿಂದ ಅಡುಗೆ ಸಪ್ಲೈ ಆಗುತ್ತೆ. ಆದರೆ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಆಗಬೇಕಾದಂತಹ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿಚಾರ ಇದೀಗ ಇಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಇಂದಿರಾ ಕ್ಯಾಂಟೀನ್ನ ಅಡುಗೆ ಮನೆಯ ಒಳಭಾಗದ ದೃಶ್ಯವನ್ನ ತೋರಿಸ್ತೀನಿ. ಅಂದ್ರೆ ಬೆಳಗ್ಗೆ ಯಾವಾಗ್ಲೂ ಕೂಡ ಅಡುಗೆ ಮಾಡ್ತಾ ಸದಾ ಬ್ಯುಸಿ ಆಗಿರ್ಬೇಕಾದಂತಹ ಕಿಚನ್ ಸಂಪೂರ್ಣವಾಗಿ ಥಂಡ ಹೊಡೆದಿರುವಂತದ್ದು. ಯಾಕಂತಂದ್ರೆ ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಖಾಲಿಯಾಗಿರುವಂತಹ ಸಿಲಿಂಡರ್ ಇಲ್ಲೇ ಪಕ್ಕದಲ್ಲೇ ಇಟ್ಟಿರುವಂತದ್ದು. ಆ ಕಡೆ ಕಿಚನ್ ನ ಒಳಭಾಗ ಏನಿದೆ ಅದೆಲ್ಲವೂ ಕೂಡ ಇದೀಗ ಇಷ್ಟೊತ್ತಿನ ಸಮಯದಲ್ಲಿ ಅಡಿಗೆ ಮಾಡ್ತಾ ಕಿಚನ್ ತುಂಬಾ ಬ್ಯುಸಿ ಆಗಿರ್ಬೇಕಾಗಿತ್ತು. ಆದ್ರೆ ಕಿಚನ್ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಸೊ ಹಾಗಾಗಿ ಅಡಿಗೆ ತಯಾರು ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಗಳು ಸಿಲುಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕಟ್ಟಿಗೆಗಳನ್ನ ತಂದು ಅಡಿಗೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ಇಂದಿರಾ ಕ್ಯಾಂಟೀನ್ನ ಹಿಂಭಾಗದ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸದ್ಯ ಅಡಿಗೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕಟ್ಟಿಗೆ ಹಚ್ಚಿ ಅಡಿಗೆಯನ್ನ ಮಾಡಿ ತಮ್ಮ ಇಂದಿರಾ ಕ್ಯಾಂಟೀನ್ನ ಬೇರೆ ಬೇರೆ ಕ್ಯಾಂಟೀನ್ಗಳಿಗೆ ಅಡಿಗೆಯನ್ನ ಸಪ್ಲೈ ಮಾಡೋದಕ್ಕೆ ಮುಂದಾಗಿರುವಂತದ್ದು. 3 ಒಲೆಗಳಲ್ಲಿ ಇದೀಗ ಅಡಿಗೆಯನ್ನ ತಯಾರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಏನೇನು ಅಡಿಗೆ ರೆಡಿ ಮಾಡಿದ್ದಾರೆ ಅಂತೇಳಿ. ಒಂದ್ ಕಡೆ ರೈಸ್ ಅನ್ನ ಮಾಡಿದ್ದಾರೆ, ವೈಟ್ ರೈಸ್ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಈಗ ಸಾಂಬಾರ್ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಸಾಂಬಾರ್ ಆಗ್ತಾ ಇರುವಂತದ್ದು. ಇಲ್ಲಿ ಪಲ್ಯ ಮಾಡ್ತಾ ಇರುವಂತದ್ದು. ಇದು ಕೂಡ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಪಲ್ಯ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಮಹಿಳೆಯರು ಕಿಚನ್ ಒಳಗಡೆ ಕೂತು ಅಡಿಗೆ ಮಾಡಬೇಕಾದಂತ ಮಹಿಳೆಯರು ಸೊ ಇಲ್ಲಿ ಕಿಚನ್ ನ ಹೊರ ಭಾಗದಲ್ಲಿ ಅಂದ್ರೆ ಕಟ್ಟಿಗೆ ಒಲೆಗಳ ಮೇಲೆ ಅಡಿಗೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಹೊರಗಡೆ ಕೂತು ಅಡಿಗೆಯನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಕಳೆದ 2-3 ದಿನಗಳಿಂದಲೂ ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ನನ್ನ ಜೊತೆ ಇಂದಿರಾ ಕ್ಯಾಂಟೀನ್ ನ ಸಿಬ್ಬಂದಿ ಅವರಿದ್ದಾರೆ, ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಯಾಕೆ ಅಡಿಗೆ ಹೊರಗೆ ಮಾಡ್ಲತ್ತಿರಲ್ಲ ಸರ್? 2-3 ದಿನದಿಂದ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಹೀಗಾಗಿ ಹೊರಗಡೆ ಸೌದೆಯಿಂದ ಅಡಿಗೆ ಮಾಡ್ತಾ ಇದ್ವಿ ನಾವು. ಈಗ ಎಷ್ಟು ಇಂದಿರಾ ಕ್ಯಾಂಟೀನ್ಗಳಿಗೆ ನೀವು ಅಡಿಗೆ ಸಪ್ಲೈ ಮಾಡ್ತೀರಿ? ಇಲ್ಲಿ ಎಷ್ಟು ಬೇಕು ದಿನಕ್ಕೆ ನಿಮ್ಗೆ ಸಿಲಿಂಡರ್? ಸರ್ ನಾವು ಟೋಟಲಿ ಕಲಬುರಗಿಯಲ್ಲಿ 8 ಕ್ಯಾಂಟೀನ್ಗೆ ಅಡಿಗೆ ಸಪ್ಲೈ ಮಾಡ್ತೇವೆ ಸರ್. ಡೈಲಿ ನಮಗೆ 2-3 ಸಿಲಿಂಡರ್ ಕಮರ್ಷಿಯಲ್ ಬೇಕಾಗ್ತದೆ ಸರ್ ನಮಗೆ. ಇವಾಗ 3-4 ದಿನದಿಂದ ಸಿಲಿಂಡರ್ ಕೊಡ್ತಾ ಇಲ್ಲ ಸರ್. ಅಮೌಂಟ್ ಜಾಸ್ತಿ ಕೊಡ್ತೇನೆ ಅಂದ್ರೂ ಕೊಡ್ತಾ ಇಲ್ಲ ಸರ್ ಅವರಿಗೆ. 3-4 ದಿನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಿಂಗಾಗಿ ಬಹಳ ಸಮಸ್ಯೆ ಆಗಿದೆ ನಮ್ಗೆ. ಅದರಿಂದ ಸೌದೆ ತಂದು ಅಡಿಗೆ ಮಾಡ್ತಾ ಇದ್ವಿ ನಾವು ಇವಾಗ. ಈಗ ಕಟ್ಟಿಗೆ ಹಚ್ಚಿ ಈಗ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ಲತ್ತೀರಿ, ಹಂಗಾಗಿ ಏನಾದ್ರು ಮೆನು ಚೇಂಜ್ ಮಾಡಿದ್ರಾ ಏನಂತ? ಹೌದು ಸರ್. ಅಂದ್ರೆ ಕಟ್ಟಿಗೆಯಿಂದ ಎಲ್ಲ ಮೆನು ಮಾಡಕ್ಕಾಗಲ್ಲ ಸರ್. ಇಡ್ಲಿ ಆಮೇಲೆ ದೋಸೆ ಪೂರಿ ಎಲ್ಲ ಸ್ಟಾಪ್ ಮಾಡಿದ್ವಿ ಇವಾಗ ಉಪ್ಪಿಟ್ಟು ಆಮೇಲೆ ಅವಲಕ್ಕಿ ರೈಸ್ ಬಾತ್ ಅಷ್ಟೇ 3 ಮೆನು ಕೊಡ್ತಾ ಇದೀವಿ ಸರ್ ಇವಾಗ. ಈಗ ಆಸ್ಪತ್ರೆ ಆವರಣದಲ್ಲಿರುವಂತದ್ದು ನಿಮ್ ಕ್ಯಾಂಟೀನ್, ಇಲ್ಲಿರುವಂತಹ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಸ್ಮೂತ್ ಆಗಿ ಇಡ್ಲಿ ಕೇಳ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತಾರೆ, ಕೇಳ್ತಾರ ಇಡ್ಲಿ? ಹಾ ಸರ್ ಕೇಳ್ತಾರೆ, ಡೈಲಿ ಇಡ್ಲಿನೇ ಕೇಳ್ತಾರೆ ಸರ್. ಈ ಸಿಲಿಂಡರ್ ಪ್ರಾಬ್ಲಮ್ ಇಂದ ಕೊಡಕ್ ಆಗ್ತಾ ಇಲ್ಲ ಅಂತ ಅವ್ರಿಗೆ
ಹೇಳ್ತಾ ಇದ್ವಿ ಸರ್ ನಾವು ಅಷ್ಟೇ. ಏನಂತಾರೆ ಅವಾಗ? ಇಲ್ಲ ಸರ್ ನಮ್ಗೆ ಇಡ್ಲಿ ಬೇಕೇ ಬೇಕಂತೇಳಿ ನಮ್ ಜೋಡಿ ವಾದ ಮಾಡ್ತಾ ಇದಾರೆ ಸರ್ ಅವರು. ಇಲ್ಲ ಸರ್ ಇದು ಸಿಲಿಂಡರ್ ಸಿಗ್ತಾ ಇರ್ಲಲ್ಲ ಅದಕ್ಕೆ ಅಂತೇಳಿ ಅವ್ರಿಗೆ ನಾವು ಕನ್ವಿನ್ಸ್ ಮಾಡ್ತಾ ಇದೀವಿ. ಈಗ ಮಧ್ಯಾಹ್ನದ ಊಟದಲ್ಲಿ ಏನಾದ್ರು ಚೇಂಜಸ್ ಆಗಿರುವಂತದ ಹೇಗೆ ಅಂತ? ಊಟದಲ್ಲಿ ಏನ್ ಚೇಂಜಸ್ ಇಲ್ಲ ಸರ್. ಮಧ್ಯಾಹ್ನ ಅನ್ನ ಸಾಂಬಾರು ಆಮೇಲೆ ಬಜ್ಜಿ ಚಪಾತಿ ಪಲ್ಯ ಕೊಡ್ತೀವಿ ಸರ್. ಮಧ್ಯಾಹ್ನ ಏನ್ ಪರವಾಗಿಲ್ಲ ಸರ್, ಆದ್ರೂ ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಜ್ಜಿ ಬಿಡಬೇಕಾದ್ರೆ. ಸಿಲಿಂಡರ್ ಬೇಕೇ ಬೇಕು ಸರ್ ನಮಗೆ. ಈಗ 8 ಕ್ಯಾಂಟೀನ್ಗಳಿಗೆ ಇಲ್ಲಿಂದ ಸಪ್ಲೈ ಮಾಡ್ತೀರಿ. ಸೊ ಈಗ ಸೌದೆ ಎಷ್ಟು ಖರೀದಿ ಮಾಡ್ತಾ ಇದ್ರಿ ಹೇಗೆ ಅಂತ? 8 ಕ್ಯಾಂಟೀನ್ ಡೈಲಿ ಸರ್ 2,000 ರಿಂದ 3,000 ರೂಪಾಯಿ ಸೌದೆ ಖರೀದಿ ಮಾಡ್ತೇವೆ ಸರ್. ಸಿಲಿಂಡರ್ ಆದ್ರೆ ಸ್ವಲ್ಪ ಕ್ವಿಕ್ ಆಗಿ ಅಡಿಗೆ ಮಾಡಬಹುದು. ಇದು ಬಹಳ ಲೇಟ್ ಆಗುತ್ತೆ ಸರ್. ಸೊ ಇದಿಷ್ಟು ಆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಸಿಲಿಂಡರ್ ಇದ್ರೆ ಬೇಗ ಅಡಿಗೆಯನ್ನ ತಯಾರು ಮಾಡಿ ಎಲ್ಲಾ ಕಡೆ ಸಪ್ಲೈ ಮಾಡಬಹುದು, ಆದ್ರೆ ಸೌದೆ ಒಲೆ ಮೇಲೆ ಸ್ವಲ್ಪ ಅಡಿಗೆ ಲೇಟ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೂ ಕೂಡ ಏನು ಬೇಕಾದಂತ ಇಡ್ಲಿ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಕೂಡ ಇದೀಗ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ತಲೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ನ ಬರ ಇದೆಯಲ್ಲ, ಆಸ್ಪತ್ರೆಗಳಲ್ಲಿ ಕ್ಯಾಂಟೀನ್ಗಳಿಗೂ ಕೂಡ ತಟ್ಟಿದೆ. ಕ್ಯಾಂಟೀನ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಈಗ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ ಸಿಲಿಂಡರ್ ಬಿಸಿ. ಕಲಬುರಗಿಯ ಜಿಮ್ಸ್ನ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಕ್ಯಾಂಟೀನ್ ಸಿಬ್ಬಂದಿ ಪರದಾಟ ಪಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಕಟ್ಟಿಗೆ ಒಲೆಯಲ್ಲೇ ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಇಡ್ಲಿ, ಪೂರಿ, ದೋಸೆ ಕ್ಯಾನ್ಸಲ್ ಮಾಡಿದ್ದಾರೆ ಸಿಬ್ಬಂದಿ. ರೋಗಿಗಳು ಇಡ್ಲಿ ಕೇಳಿದ್ರು ಕೂಡ ಕೊಡಲು ಆಗದಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಇಡ್ಲಿ ಬೇಯಿಸೋದಕ್ಕೆ ಗ್ಯಾಸ್ ಬೇಕಲ್ಲ, ಬೆಂಕಿ ಬೇಕಲ್ಲ, ಗ್ಯಾಸ್ ಇಲ್ಲ. ಆಸ್ಪತ್ರೆ ಒಳಗೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡಕ್ ಆಗಲ್ಲ. ಹೀಗೆಲ್ಲ ಇರುವಾಗ ಬಹಳ ಸಂಕಷ್ಟದಲ್ಲಿದ್ದಾರೆ. ಕಲಬುರಗಿಯ ಜಿಮ್ಸ್ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಇಂದಿರಾ ಕ್ಯಾಂಟೀನ್ಗಳಿಗೂ ತಟ್ಟಿರುವಂತದ್ದು. ಕಲಬುರಗಿಯ 8 ಇಂದಿರಾ ಕ್ಯಾಂಟೀನ್ಗಳಿಗೆ ಇದೀಗ ಸಿಲಿಂಡರ್ ಸಿಗದೆ ಅಡಿಗೆ ಮಾಡೋದಕ್ಕೆ ಅಲ್ಲಿರುವಂತಹ ಸಿಬ್ಬಂದಿಗಳು ಪರದಾಟ ನಡೆಸಿರುವಂತಹ ಒಂದು ಪ್ರಸಂಗ ನಡೆದಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನ ಅಡಿಗೆ ಮನೆಯಲ್ಲಿರುವಂತದ್ದು. ಇಲ್ಲಿ ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಗಳು ಏನು ಆ ಒಂದು ಕಟ್ಟಿಗೆಯಿಂದ ಅಡಿಗೆ ತಯಾರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲೇ ಪಕ್ಕದಲ್ಲೇ ಜಿಮ್ಸ್ ಹಾಸ್ಪಿಟಲ್ನ ಇಂದಿರಾ ಕ್ಯಾಂಟೀನ್ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಸೇರಿ ಒಟ್ಟು 8 ಆ ಇಂದಿರಾ ಕ್ಯಾಂಟೀನ್ಗಳಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ನ ಅಡುಗೆ ಮನೆಯಿಂದ ಅಡುಗೆ ಸಪ್ಲೈ ಆಗುತ್ತೆ. ಆದರೆ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ಗಳಿಗೆ ಸಪ್ಲೈ ಆಗಬೇಕಾದಂತಹ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿಚಾರ ಇದೀಗ ಇಲ್ಲಿರುವಂತಹ ಅಡುಗೆ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಇಂದಿರಾ ಕ್ಯಾಂಟೀನ್ನ ಅಡುಗೆ ಮನೆಯ ಒಳಭಾಗದ ದೃಶ್ಯವನ್ನ ತೋರಿಸ್ತೀನಿ. ಅಂದ್ರೆ ಬೆಳಗ್ಗೆ ಯಾವಾಗ್ಲೂ ಕೂಡ ಅಡುಗೆ ಮಾಡ್ತಾ ಸದಾ ಬ್ಯುಸಿ ಆಗಿರ್ಬೇಕಾದಂತ ಕಿಚನ್ ಸಂಪೂರ್ಣವಾಗಿ ಥಂಡ ಹೊಡೆದಿರುವಂತದ್ದು. ಯಾಕಂತಂದ್ರೆ ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಖಾಲಿಯಾಗಿರುವಂತಹ ಸಿಲಿಂಡರ್ ಇಲ್ಲೇ ಪಕ್ಕದಲ್ಲೇ ಇಟ್ಟಿರುವಂತದ್ದು. ಆ ಕಡೆ ಕಿಚನ್ ನ ಒಳಭಾಗ ಏನಿದೆ ಅದೆಲ್ಲವೂ ಕೂಡ ಇದೀಗ ಇಷ್ಟೊತ್ತಿನ ಸಮಯದಲ್ಲಿ ಅಡಿಗೆ ಮಾಡ್ತಾ ಕಿಚನ್ ತುಂಬಾ ಬ್ಯುಸಿ ಆಗಿರ್ಬೇಕಾಗಿತ್ತು. ಆದ್ರೆ ಕಿಚನ್ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಸೊ ಹಾಗಾಗಿ ಅಡಿಗೆ ತಯಾರು ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರುವಂತಹ ಸಿಬ್ಬಂದಿಗಳು ಸಿಲುಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕಟ್ಟಿಗೆಗಳನ್ನ ತಂದು ಅಡಿಗೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ಇಂದಿರಾ ಕ್ಯಾಂಟೀನ್ನ ಹಿಂಭಾಗದ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸದ್ಯ ಅಡಿಗೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕಟ್ಟಿಗೆ ಹಚ್ಚಿ ಅಡಿಗೆಯನ್ನ ಮಾಡಿ ತಮ್ಮ ಇಂದಿರಾ ಕ್ಯಾಂಟೀನ್ ನ ಬೇರೆ ಬೇರೆ ಕ್ಯಾಂಟೀನ್ಗಳಿಗೆ ಅಡಿಗೆಯನ್ನ ಸಪ್ಲೈ ಮಾಡೋದಕ್ಕೆ ಮುಂದಾಗಿರುವಂತದ್ದು. 3 ಒಲೆಗಳಲ್ಲಿ ಇದೀಗ ಅಡಿಗೆಯನ್ನ ತಯಾರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ ಏನೇನು ಅಡಿಗೆ ರೆಡಿ ಮಾಡಿದ್ದಾರೆ ಅಂತೇಳಿ. ಒಂದ್ ಕಡೆ ರೈಸ್ ಅನ್ನ ಮಾಡಿದ್ದಾರೆ, ವೈಟ್ ರೈಸ್ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಈಗ ಸಾಂಬಾರ್ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಸಾಂಬಾರ್ ಆಗ್ತಾ ಇರುವಂತದ್ದು. ಇಲ್ಲಿ ಪಲ್ಯ ಮಾಡ್ತಾ ಇರುವಂತದ್ದು. ಇದು ಕೂಡ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಪಲ್ಯ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಮಹಿಳೆಯರು ಕಿಚನ್ ಒಳಗಡೆ ಕೂತು ಅಡಿಗೆ ಮಾಡಬೇಕಾದಂತ ಮಹಿಳೆಯರು ಸೊ ಇಲ್ಲಿ ಕಿಚನ್ ನ ಹೊರ ಭಾಗದಲ್ಲಿ ಅಂದ್ರೆ ಕಟ್ಟಿಗೆ ಒಲೆಗಳ ಮೇಲೆ ಅಡಿಗೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಹೊರಗಡೆ ಕೂತು ಅಡಿಗೆಯನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಕಳೆದ 2-3 ದಿನಗಳಿಂದಲೂ ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ
ರೋಗಿಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ನನ್ನ ಜೊತೆ ಇಂದಿರಾ ಕ್ಯಾಂಟೀನ್ ನ ಸಿಬ್ಬಂದಿ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಯಾಕೆ ಅಡಿಗೆ ಹೊರಗೆ ಮಾಡ್ಲತ್ತಿರಲ್ಲ ಸರ್? 2-3 ದಿನದಿಂದ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಹೀಗಾಗಿ ಹೊರಗಡೆ ಸೌದೆಯಿಂದ ಅಡಿಗೆ ಮಾಡ್ತಾ ಇದ್ವಿ ನಾವು. ಈಗ ಎಷ್ಟು ಇಂದಿರಾ ಕ್ಯಾಂಟೀನ್ಗಳಿಗೆ ನೀವು ಅಡಿಗೆ ಸಪ್ಲೈ ಮಾಡ್ತೀರಿ? ಇಲ್ಲಿ ಎಷ್ಟು ಬೇಕು ದಿನಕ್ಕೆ ನಿಮ್ಗೆ ಸಿಲಿಂಡರ್? ಸರ್ ನಾವು ಟೋಟಲಿ ಕಲಬುರಗಿಯಲ್ಲಿ 8 ಕ್ಯಾಂಟೀನ್ಗೆ ಅಡಿಗೆ ಸಪ್ಲೈ ಮಾಡ್ತೇವೆ ಸರ್. ಡೈಲಿ ನಮಗೆ 2-3 ಸಿಲಿಂಡರ್ ಕಮರ್ಷಿಯಲ್ ಬೇಕಾಗ್ತದೆ ಸರ್ ನಮಗೆ. ಇವಾಗ 3-4 ದಿನದಿಂದ ಸಿಲಿಂಡರ್ ಕೊಡ್ತಾ ಇಲ್ಲ ಸರ್. ಅಮೌಂಟ್ ಜಾಸ್ತಿ ಕೊಡ್ತೇನೆ ಅಂದ್ರೂ ಕೊಡ್ತಾ ಇಲ್ಲ ಸರ್ ಅವರಿಗೆ. 3-4 ದಿನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಿಂಗಾಗಿ ಬಹಳ ಸಮಸ್ಯೆ ಆಗಿದೆ ನಮ್ಗೆ. ಅದರಿಂದ ಸೌದೆ ತಂದು ಅಡಿಗೆ ಮಾಡ್ತಾ ಇದ್ವಿ ನಾವು ಇವಾಗ. ಈಗ ಕಟ್ಟಿಗೆ ಹಚ್ಚಿ ಈಗ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ಲತ್ತೀರಿ, ಹಂಗಾಗಿ ಏನಾದ್ರು ಮೆನು ಚೇಂಜ್ ಮಾಡಿದ್ರಾ ಏನಂತ? ಹೌದು ಸರ್, ಅಂದ್ರೆ ಕಟ್ಟಿಗೆಯಿಂದ ಎಲ್ಲ ಮೆನು ಮಾಡಕ್ಕಾಗಲ್ಲ ಸರ್. ಇಡ್ಲಿ ಆಮೇಲೆ ದೋಸೆ ಪೂರಿ ಎಲ್ಲ ಸ್ಟಾಪ್ ಮಾಡಿದ್ವಿ ಇವಾಗ ಉಪ್ಪಿಟ್ಟು ಆಮೇಲೆ ಅವಲಕ್ಕಿ ರೈಸ್ ಬಾತ್ ಅಷ್ಟೇ 3 ಮೆನು ಕೊಡ್ತಾ ಇದೀವಿ ಸರ್ ಇವಾಗ. ಈಗ ಆಸ್ಪತ್ರೆ ಆವರಣದಲ್ಲಿರುವಂತದ್ದು ನಿಮ್ ಕ್ಯಾಂಟೀನ್, ಇಲ್ಲಿರುವಂತ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಸ್ಮೂತ್ ಆಗಿ ಇಡ್ಲಿ ಕೇಳ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತಾರೆ, ಕೇಳ್ತಾರ ಇಡ್ಲಿ? ಹಾ ಸರ್ ಕೇಳ್ತಾರೆ, ಡೈಲಿ ಇಡ್ಲಿನೇ ಕೇಳ್ತಾರೆ ಸರ್. ಈ ಸಿಲಿಂಡರ್ ಪ್ರಾಬ್ಲಮ್ ಇಂದ ಕೊಡಕ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇದೀವಿ ಸರ್ ನಾವು ಅಷ್ಟೇ. ಏನಂತಾರ ಅವಾಗ? ಇಲ್ಲ ಸರ್ ನಮ್ಗೆ ಇಡ್ಲಿ ಬೇಕೇ ಬೇಕಂತೇಳಿ ನಮ್ ಜೋಡಿ ವಾದ ಮಾಡ್ತಾ ಇದಾರೆ ಸರ್ ಅವರು. ಇಲ್ಲ ಸರ್ ಇದು ಸಿಲಿಂಡರ್ ಸಿಗ್ತಾ ಇಲ್ಲಲ್ಲ, ಅದಕ್ಕೆ ಅಂತೇಳಿ ಅವ್ರಿಗೆ ನಾವು ಕನ್ವಿನ್ಸ್ ಮಾಡ್ತಾ ಇದೀವಿ. ಈಗ ಮಧ್ಯಾಹ್ನದ ಊಟದಲ್ಲಿ ಏನಾದ್ರು ಚೇಂಜಸ್ ಆಗಿರುವಂತದ ಹೇಗೆ ಅಂತ? ಊಟದಲ್ಲಿ ಏನ್ ಚೇಂಜಸ್ ಇಲ್ಲ ಸರ್. ಮಧ್ಯಾಹ್ನ ಅನ್ನ ಸಾಂಬಾರು ಆಮೇಲೆ ಬಜ್ಜಿ ಚಪಾತಿ ಪಲ್ಯ ಕೊಡ್ತೀವಿ ಸರ್. ಮಧ್ಯಾಹ್ನ ಏನ್ ಪರವಾಗಿಲ್ಲ ಸರ್, ಆದ್ರೂ ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಜ್ಜಿ ಬಿಡ್ಬೇಕಾದ್ರೆ. ಸಿಲಿಂಡರ್ ಬೇಕೇ ಬೇಕು ಸರ್ ನಮಗೆ. ಈಗ 8 ಕ್ಯಾಂಟೀನ್ಗಳಿಗೆ ಇಲ್ಲಿಂದ ಸಪ್ಲೈ ಮಾಡ್ತೀರಿ. ಸೊ ಈಗ ಸೌದೆ ಎಷ್ಟು ಖರೀದಿ ಮಾಡ್ತಾ ಇದ್ರಿ ಹೇಗೆ ಅಂತ? 8 ಕ್ಯಾಂಟೀನ್ ಡೈಲಿ ಸರ್ 2,000 ರಿಂದ 3,000 ರೂಪಾಯಿ ಸೌದೆ ಖರೀದಿ ಮಾಡ್ತೇವೆ ಸರ್. ಸಿಲಿಂಡರ್ ಆದ್ರೆ ಸ್ವಲ್ಪ ಕ್ವಿಕ್ ಆಗಿ ಅಡಿಗೆ ಮಾಡಬಹುದು. ಇದು ಬಹಳ ಲೇಟ್ ಆಗುತ್ತೆ ಸರ್. ಸೊ ಇದಿಷ್ಟು ಆ ಇಂದಿರಾ ಕ್ಯಾಂಟೀನ್ ನ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಸಿಲಿಂಡರ್ ಇದ್ರೆ ಬೇಗ ಅಡಿಗೆಯನ್ನ ತಯಾರು ಮಾಡಿ ಎಲ್ಲಾ ಕಡೆ ಸಪ್ಲೈ ಮಾಡಬಹುದು, ಆದ್ರೆ ಸೌದೆ ಒಲೆ ಮೇಲೆ ಸ್ವಲ್ಪ ಅಡಿಗೆ ಲೇಟ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೂ ಕೂಡ ಏನು ಬೇಕಾದಂತ ಇಡ್ಲಿ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಕೂಡ ಇದೀಗ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.